ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರೋಗ್ಯ ಇಲಾಖೆಯ ಆಯುಕ್ತ ಶಿವಕುಮಾರ್ ಅವರು ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅವರಂತೂ ನಮ್ದು ಏನೂ ತಪ್ಪೇ ಇಲ್ಲ ಅನ್ನೋ ರೀತಿಯಲ್ಲಿ ಮಾತಾಡಿದಾರಪ್ಪ. ಬಾಣಂತಿಯರ ಸಾವಿನ ಬಗ್ಗೆ ತನಿಖೆ ನಡೆಸಲಾಗ್ತಾ ಇದೆ. ಪ್ರಾಥಮಿಕ ವರದಿ ನಮಗೆ ಬಂದಿದೆ. ವರದಿಯಲ್ಲಿ ಮೇಲ್ನೋಟಕ್ಕೆ IV ಫ್ಲೂಯಿಡ್ ಸಮಸ್ಯೆ ಅಂತ ಗೊತ್ತಾಗಿದೆ. ನೋಡಿ, ಅವ್ರ ಬಾಯಲ್ಲೇ ಬರ್ತಾ ಇದೆ. ಈಗ 15 ದಿವಸದ ಅಂತರದಲ್ಲಿ 5 ಜನ ಬಾಣಂತಿಯರು ಸಾವನ್ನಪ್ಪಿದ ಬಳಿಕ ಹೀಗಾಗಿ ಸ್ಯಾಂಪಲನ್ನು ಲ್ಯಾಬ್ಗೆ ಕಳಿಸಿದ್ದೀವಿ. ಇನ್ನೊಂದು ವಾರದಲ್ಲಿ ವರದಿ ಬರುತ್ತೆ. ಅದೆಲ್ಲವನ್ನು ಕೂಡ ನಾವು ನೋಡ್ತೀವಿ. ವರದಿ ಬಂದ ಬಳಿಕ ನಾವು ತನಿಖೆಯನ್ನು ಕ್ರಮವನ್ನು ತೆಗೆದುಕೊಳ್ತೀವಿ. ಹೀಗಂತ ಆರೋಗ್ಯ ಇಲಾಖೆ ಆಯುಕ್ತ ಶಿವಕುಮಾರ್ ಅವರು ಹೇಳಿರೋದು. ಟಿಪಿಕಲ್ ಒಬ್ಬ ಮಂತ್ರಿ ಹೇಳ್ದಂಗೆ ಹೇಳಿದ್ದಾರೆ. ನಲ್ಲಿ ಈ ಥರ ಬಾಣಂತಿಯರು ಕೆಲವೊಬ್ಬರು ತೀರ್ಕೊಂಡಿದ್ದಾರೆ ಪ್ರೊಸೀಜರ್ ಮಾಡ್ತಾ ಇರುವಾಗ ಅಂತ ತಕ್ಷಣ ನಾವು ಒಂದು ಥರ್ಡ್ ಪಾರ್ಟಿ ಟೀಮನ್ನು ಮಾಡಿ ಅದನ್ನು ಕಂಪ್ಲೀಟಾಗಿ ತನಿಖೆ ನಡೆಸಿದ್ದೀವಿ. ತನಿಖೆ ಪ್ರಾಥಮಿಕ ವರದಿ ಬಂದಿದೆ. ಇನ್ನೂ ಒಂದು ಹೆಚ್ಚಿನ ಅದರ ಮೇಲೆ ವಿಚಾರಗಳು ಏನು ನಮಗೆ ಮಾಹಿತಿ ಬರಬೇಕಾಯಿತು, ಅದು ಇನ್ನೂ ಅಂಡರ್ ತನಿಖೆಯಲ್ಲಿದೆ. ಈ ಮಧ್ಯದಲ್ಲಿ ಪ್ರಾಥಮಿಕವಾಗಿ ನಮಗೆ ಯಾವುದೂ ಕೂಡ ಏನು ಸಮಸ್ಯೆಗಳು ಅಂತ ಕಂಡು ಬಂದಿದೆಯೋ ಆ ನಿಟ್ಟಿನಲ್ಲಿ ಮುಂಜಾಗ್ರತಾ ಕ್ರಮ ವಹಿಸುವ ನಿಟ್ಟಿನಲ್ಲಿ ಕೆಲವೊಂದು ಏನು ನಾವು ಯೂಸ್ ಮಾಡಿದೀವೋ ಐಟಮ್ಸು ಅದನ್ನು ಈಗ ಸದ್ಯಕ್ಕೆ ಯಾವುದು ಕೂಡ ಯೂಸ್ ಮಾಡೋದು ಬೇಡ, ಮುಂದಿನ ಪೂರ್ಣ ತನಿಖೆ ರಿಪೋರ್ಟ್ ಬರುವವರೆಗೆ ಅಂತ ಒಂದು ಸೂಚನೆಯನ್ನು ಮುಂಜಾಗ್ರತೆ ಕ್ರಮ ವಹಿಸುವ ಒಂದು ನಿಟ್ಟಿನಲ್ಲಿ ನಾವು ಕೊಟ್ಟಿದ್ದೀವಿ. ಮತ್ತು ಏನು ಅಲ್ಲಿ ಪ್ರೊಸೀಜರ್ಸ್ ಮತ್ತು ಯಾವ ರೀತಿಯಲ್ಲಿ ಅವರು SOPs ಫಾಲೋ ಮಾಡಿದ್ರು ಅದರ ಬಗ್ಗೆ ನಾವು ಇಂಡಿಪೆಂಡೆಂಟ್ ಆಗಿಯೂ ಕೂಡ ತನಿಖೆಯನ್ನು ಮಾಡಿಸಿ ಅದರಲ್ಲಿ ಈಗ ಸದ್ಯಕ್ಕೆ ಪ್ರೊಸೀಜರ್ಸ್ನಲ್ಲಿ ಯಾವುದು ಕೂಡ ಮೀನ್ಸ್ ಪ್ರಾಥಮಿಕವಾಗಿ ಯಾವುದು ಕೂಡ ನಮಗೆ ಡಿವಿಯೇಷನ್ ಆಗಿರುವುದು ಕಂಡು ಬಂದಿರೋದಿಲ್ಲ. ಸೊ ಆ ಕಾರಣಕ್ಕೆ ಕೆಲವೊಂದು ಮೆಡಿಕಲ್ ಕಾಂಪ್ಲಿಕೇಶನ್ಸ್ ಕೂಡ ಇದ್ದಿರಬಹುದು ಅಂತ ಪ್ರಾಥಮಿಕವಾಗಿ ನಮ್ಗೆ ಕಂಡು ಬಂದಿದೆ. ಬಟ್ ಎಲ್ಲವನ್ನು ಕೂಡ ಪ್ರಾಥಮಿಕವಾಗಿ ನಮಗೇನು ಮಾಹಿತಿ ಸಿಕ್ಕಿದೆಯೋ ಅದನ್ನು ಸ್ವಲ್ಪ ಹೆಚ್ಚಿನ ರೀತಿಯಲ್ಲಿ ನಾವು ಅದನ್ನು ತನಿಖೆ ಮಾಡಿಸಿ ಯಾವುದೇನೋ ನ್ಯೂನತೆಗಳು ಕಂಡು ಬಂದರೆ ಮುಂದಿನ ನಮ್ಮ ಈ ಒಂದು ಸರ್ವಿಸನ್ನು ಕೊಡುವಾಗ ಹೆಚ್ಚಿನ ಜಾಗೃತಿಯನ್ನು ವಹಿಸುವ ರೀತಿಯಲ್ಲಿ ಅದನ್ನು ಸರಿಪಡಿಸಿಕೊಳ್ಳುವ ಎಲ್ಲ ವ್ಯವಸ್ಥೆಯನ್ನು ಕೂಡ ನಾವು ಮಾಡ್ತಾ ಇದ್ದೀವಿ.